ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನಿತಾ ವ್ಲಾಗ್ಸ್. ಇವತ್ತು ಪನ್ನೀರ್ ಟಿಕ್ಕಾ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಪನ್ನೀರ್, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ದಪ್ಪಮೆಣಸಿನ್ಕಾಯಿ. ಅದಕ್ಕೆ ಬೇಕಾಗಿರುವಂಥ ಪುಡಿಗಳು: ಚಾಟ್ ಮಸಾಲ, ಅರಿಶಿನ ಪುಡಿ, ಧನಿಯಾ ಮೆಣಸಿನ ಪುಡಿ, ಕಸ್ತೂರಿ ಮೇಥಿ, ಬ್ಲ್ಯಾಕ್ ಸಾಲ್ಟ್, ಕಾಶ್ಮೀರಿ ಚಿಲ್ಲಿ ಪೌಡರ್, ಕಡಲೆ ಹಿಟ್ಟು ಬೈಂಡಿಂಗಿಗೆ, ಕಾಳು ಮೆಣಸಿನ ಪುಡಿ, ಆಮ್ಚೂರು ಪುಡಿ, ಗಟ್ಟಿ ಮೊಸರು, ತೊಗೊಂಡಿದ್ದಂಥ ಪನ್ನೀರ್, ಈರುಳ್ಳಿ, ಟೊಮೊಟೊನೆಲ್ಲ ಕ್ಯೂಬ್ಸಾಗಿ ಕಟ್ ಮಾಡೋಣ. ಟೊಮೊಟೊದಲ್ಲಿರೋ ಪಲ್ಪ್ನ ತೆಗೆದುಬಿಡಿ. ಗಟ್ಟಿ ಮೊಸರು ಬೇಕಂದರೆ ಒಂದು ಬಟ್ಟೆಗೆ ಹಾಕಿ ನೀರಿನ ಅಂಶನೆಲ್ಲ ತೆಗೆದುಬಿಡಿ. ಒಂದು ಪಾತ್ರೆಗೆ ಚಾಟ್ ಮಸಾಲ 1/4 ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನಷ್ಟು ಧನಿಯಾ ಮೆಣಸಿನ ಪುಡಿ, ಒಂಚೂರು ಕಸ್ತೂರಿ ಮೇಥಿ, ಬ್ಲ್ಯಾಕ್ ಸಾಲ್ಟ್ 1/4 ಸ್ಪೂನಷ್ಟು, ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಸ್ಪೂನು, ಕಾಳು ಮೆಣಸಿನ ಪುಡಿ 1/2 ಸ್ಪೂನು, ಆಮ್ಚೂರು ಪುಡಿ 1/4 ಸ್ಪೂನು, ಕಡಲೆ ಹಿಟ್ಟು 1 ಸ್ಪೂನ್ ಹಾಕಿ ರುಬ್ಬಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು ಎಲ್ಲ ಹಾಕಿ ನೀಟಾಗಿ ಕಲಿಸ್ಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಅದಾದಮೇಲೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅರ್ಧ ನಿಂಬೆಹಣ್ಣು ಹುಳಿನ ಹಿಂಡ್ಬಿಟ್ಟು ರೆಡಿ ಮಾಡಿಟ್ಕೊಳ್ಳೋಣ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಪನ್ನೀರ್, ಈರುಳ್ಳಿ, ಟೊಮೊಟೊ ಇದನ್ನೆಲ್ಲ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಕಲಸಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಬೇಕು. ಆ ಪನ್ನೀರಿಗೆ ಅದು ಮಸಾಲೆ ಎಲ್ಲ ನೀಟಾಗಿ ಹಿಡಿಬೇಕು. ಆವಾಗಲೇ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದು ಎಷ್ಟೊತ್ತು ಮ್ಯಾರಿನೇಟ್ ಆಗುತ್ತೆ ಅಷ್ಟು ರುಚಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದು ಎಣ್ಣೆಲಿ ಏನು ಫ್ರೈ ಮಾಡೋದಲ್ಲ, ತವದ ಮೇಲೆ ಸುಡೋ ಅಂಥದ್ದು. ನೋಡಿ, ಎಲ್ಲ ನೀಟಾಗಿ ಕಲಸಿ ಇಟ್ಟಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಬೇಕು. ನೋಡಿ, ಎಲ್ಲ ಮಸಾಲೆ ಅದಕ್ಕೆ ಎಷ್ಟು ನೀಟಾಗಿ ಅಂಟ್ಕೊಂಡಿದೆ, ಆ ಥರ ಇರಬೇಕು. ಇವಾಗ ನೆನೆಸಿಟ್ಟಿರ್ತೀವಲ್ಲ, ಅದನ್ನು ಒಂದು ಟೂತ್ ಪಿಕ್ಕರ್ಗೆ ಒಂದು ಪನ್ನೀರ್, ಈರುಳ್ಳಿ, ಟೊಮೊಟೊ, ದಪ್ಪಮೆಣಸಿನ್ಕಾಯಿ ಎಲ್ಲ ಹಾಕಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಈಗ ರೆಡಿ ಮಾಡಿ ಇಟ್ಟಂಥ ಇದನ್ನೆಲ್ಲ ಒಂದು ತವಕ್ಕೆ ಎಣ್ಣೆ ಹಾಕಿ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಆದಮೇಲೆ ಆ ಪನ್ನೀರ್ನೆಲ್ಲ ಇದ್ರೊಳಗೆ ಹಾಕಿ ನೀಟಾಗಿ ತವದಲ್ಲಿ ಬೇಯಿಸಬೇಕು. ನೀಟಾಗಿ ಬೆಂದಿರಬೇಕು, ಆವಾಗ ಅದು ಫ್ಲೇವರ್ ಸಖತ್ತಾಗಿರುತ್ತೆ. ಇದನ್ನೆಲ್ಲ ಇಲ್ಲಿಗೆ ಹಾಕಿ ನೀಟಾಗಿ ಬೇಯಿಸಬೇಕು. ಸೀಸ್ಬಾರ್ದು, ನೀಟಾಗಿ ಬೇಯಿಸೋಣ. ಒಂದು ಲಿಡ್ ಹಾಕಿ ಕ್ಲೋಸ್ ಮಾಡಿ ಸ್ಟವ್ನ ಸಿಮ್ಮಲ್ಲಿ ಬಿಟ್ಟು ಬೇಯಿಸೋಣ. ಅದನ್ನು ಒಂದು ಸೈಡ್ ಬಂದಿರುತ್ತೆ, ಇನ್ನೊಂದು ಸೈಡ್ಗೆ ಮತ್ತೆ ದಬಾಕೋಣ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಥ್ಯಾಂಕ್ ಯು.